ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತು ಈ ಭೂಮಿಯ ಗಾತ್ರ ಮತ್ತು ಈ ಭೂಭಾಗದ ಮೇಲೆ ಭೂಖಂಡ ಮತ್ತು ಜಲಭಾಗದ ಹಂಚಿಕೆಯ ಒಂದು ವ್ಯವಸ್ಥೆ ಹೇಗಿದೆ ಎಂಬುದನ್ನು ಚರ್ಚಿಸೋಣ. ಭೂಮಿಯ ಗಾತ್ರ. ಭೂಮಿಯು ಎಷ್ಟು ಗಾತ್ರವನ್ನು ಹೊಂದಿದೆ ಎಂಬುವಂಥ ವಿಚಾರವನ್ನು ತಿಳಿದುಕೊಳ್ಳತಕ್ಕಂಥ ಪ್ರಯತ್ನ ಬಹು ಪುರಾತನ ಕಾಲದಿಂದಲೂ ಕೂಡ ನಡೀತಾ ಬಂದಿರ್ತಾ ಇದೆ. ಭೂಮಿಯ ಗಾತ್ರವನ್ನು ಅಳೆಯುವಂಥ ಪುರಾತನ ಶಾಸ್ತ್ರಜ್ಞರು, ಗಣಿತಜ್ಞರು ಮತ್ತು ಭೂಗೋಳಶಾಸ್ತ್ರಜ್ಞರು ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದು ಉಂಟು. ಈ ಭೂಮಿಯ ಗಾತ್ರದ ಬಗ್ಗೆ ಪ್ರಥಮ ಬಾರಿಗೆ ಲೆಕ್ಕಾಚಾರವನ್ನು ಹಾಕಿ ಅದರ ಗಾತ್ರವನ್ನು ತಿಳಿಸ್ತಕ್ಕಂಥ ಯಶಸ್ಸನ್ನು ಹೊಂದಿರತಕ್ಕಂಥ ಪ್ರಥಮ ವಿಜ್ಞಾನಿ ಗ್ರೀಕ್ನ ತತ್ವಶಾಸ್ತ್ರಜ್ಞನಾಗಿರ್ತಕ್ಕಂಥ ಎರಾಟೋಸ್ಥೆನೀಸ್. ಕ್ರಿಸ್ತಶಕ ಪೂರ್ವ ಕಾಲದಲ್ಲಿ 270ರಿಂದ 195 ಅವಧಿಯಲ್ಲಿ ಜೀವಿತವಾಗಿರ್ತಕ್ಕಂಥ ಎರಾಟೋಸ್ಥೆನೀಸ್ರವರು ಪ್ರಥಮ ಬಾರಿಗೆ ಅಥವಾ ಮೊಟ್ಟಮೊದಲಿಗೆ ಭೂಮಿಯ ಮೇಲಿನ ಸ್ಥಳಗಳ ನಡುವಿನ ದೂರವನ್ನು ಲೆಕ್ಕಾಚಾರ ಮಾಡಿ ಭೂಮಿಯ ಸುತ್ತಳತೆಯನ್ನು ಸ್ಟೇಡಿಯಾಗಳಲ್ಲಿ ಇಲ್ಲೇ ಹೇಳಿದ್ದುಂಟು. ಈ ಭೂಮಿಯ ಸುತ್ತಳತೆ 2,52,000 ಸ್ಟೇಡಿಯಾಗಳಷ್ಟು ಸ್ಟೇಡ್ ಎಂಬ ಅಳತೆಯ ಪದ್ಧತಿಯಲ್ಲಿ ಇದನ್ನು ಅಳಿತಕ್ಕಂಥ ಕೆಲಸ ಅವರು ಮಾಡಿದರು. ಅಥವಾ ಅದನ್ನೇ ಕಿಲೋಮೀಟ್ರಿಗೆ ನಾವು ಪರಿವರ್ತಿಸಿದರೆ 46,250 ಕಿಲೋಮೀಟರ್ಗಳೆಂದು ಅದನ್ನು ತಿಳಿಸಿದ್ದಾನೆ. ಇದು ಆಧುನಿಕ ಲೆಕ್ಕಾಚಾರಕ್ಕೆ ಅತಿ ಸಮೀಪವಾಗಿರ್ತಕ್ಕಂಥ ಈಗಿನ ಪ್ರಸ್ತುತ ಗ್ರಹದ ಗಾತ್ರದ ಒಂದು ಅಂಕಿಅಂಶಗಳು ಆಗಿರ್ತಾ ಇದೆ. ಈ ಒಂದು ಮಾಹಿತಿಯನ್ನು ಕ್ರಿಸ್ತಶಕ ಪೂರ್ವ ಕಾಲದಲ್ಲಿಯೇ ಖ್ಯಾತ ತತ್ವಶಾಸ್ತ್ರಜ್ಞನಾಗಿರ್ತಕ್ಕಂಥ ಗ್ರೀಕ್ ವಿಜ್ಞಾನಿ ಎರಾಟೋಸ್ಥೆನೀಸ್ರವರು ಪ್ರಸ್ತುತಪಡಿಸಿದ್ದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬೇಕಾಗ್ತಾ ಇದೆ. ಈ ಭೂಮಿಯ ಗಾತ್ರ ಹೇಗಿದೆ ಎಂಬುದನ್ನು ಇತ್ತೀಚಿನ ಒಂದು ಲೆಕ್ಕಶಾಸ್ತ್ರದ ಅನುಸಾರವಾಗಿ ನಾವು ನೋಡೋದಾದರೆ, ಭೂಮಿ ಸಂಪೂರ್ಣವಾಗಿ ವೃತ್ತಾಕಾರವಾಗಿರದೆ ಲಘುಗೋಳಕಲ್ಪದ ಆಕಾರವಾಗಿರ್ತಾ ಇದೆ. ಇಂಥ ಒಂದು ವಿಶಿಷ್ಟ ಆಕಾರವನ್ನು ಹೋಲ್ತಕ್ಕಂಥ ಭೂಮಿಯ ಗಾತ್ರವನ್ನು ಇಲ್ಲಿ ನಾವು ನೋಡೋದಾದರೆ, ಭೂಮಿಯು ಸಂಭಾಜಕ ವೃತ್ತದ ಬಳಿ 40,076 ಕಿಲೋಮೀಟರ್ದಷ್ಟು ಸುತ್ತಳತೆಯನ್ನು ಹೊಂದಿರ್ತಾ ಇದೆ. ಅದೇ ರೀತಿಯಾಗಿ ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿರ್ತಕ್ಕಂಥ ಒಂದು ಭೂಮಿಯ ಆಕಾರದ ಒಂದು ಸುತ್ತಳತೆಯನ್ನು ನಾವು ನೋಡಿದರೆ 40,006 ಕಿಲೋಮೀಟರ್ಗಳಷ್ಟು ಆಗಿರ್ತಾ ಇದೆ. ಈ ರೀತಿಯಾಗಿ ಧ್ರುವದ ಮತ್ತು ಸಮಭಾಜಕದ ಬಳಿಯಲ್ಲಿ ಈ ಧ್ರುವದ ಸುತ್ತಳತೆ ಮತ್ತು ಸಮಭಾಜಕದ ಬಳಿಯ ಸುತ್ತಳತೆಯಲ್ಲಿ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಕ್ಕಂಥದಕ್ಕೆ ಭೂಮಿಯ ಆಕಾರವೇ ಕಾರಣ ಆಗ್ತಾ ಇದೆ. ಹೀಗಾಗಿ ಧ್ರುವದ ಬಳಿಯ ಮತ್ತು ವಿಷುವವೃತ್ತದ ಬಳಿಯ ಭೂಮಿಯ ಸುತ್ತಳತೆಯಲ್ಲಿ ಕಂಡು ಬರ್ತಕ್ಕಂಥ ವ್ಯತ್ಯಾಸ 70 ಕಿಲೋಮೀಟರ್ದಷ್ಟು ಆಗಿರ್ತಾ ಇದೆ. ಹಾಗೆ ಇಲ್ಲಿ ಭೂಮಿಯ ವ್ಯಾಸವನ್ನು ನಾವು ನೋಡೋದಾದರೆ, ಈ ಭೂಮಿಯ ವ್ಯಾಸ ಸಾಮಾನ್ಯವಾಗಿ ಧ್ರುವದ ಬಳಿ ಮತ್ತು ವಿಷುವವೃತ್ತದ ಬಳಿ ಯಾವ ರೀತಿ ಸುತ್ತಳತೆಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇತ್ತು, ಅದೇ ರೀತಿಯಾಗಿ ಈ ವ್ಯಾಸದಲ್ಲಿ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ. ಭೂಮಿಯ ವಿಷುವವೃತ್ತದ ಬಳಿಯ ವ್ಯಾಸ 12,756 ಕಿಲೋಮೀಟರ್ಗಳಾಗಿದ್ದರೆ, ಧ್ರುವೀಯ ಬಳಿಯ ವ್ಯಾಸ 12,714 ಕಿಲೋಮೀಟರ್ಗಳಷ್ಟಾಗಿರ್ತಾ ಇದೆ. ಹಾಗಾದರೆ ಧ್ರುವದ ಬಳಿ ಮತ್ತು ವಿಷುವವೃತ್ತದ ಬಳಿ ಇರತಕ್ಕಂಥ ಪೃಥ್ವಿಯ ವ್ಯಾಸದ ವ್ಯತ್ಯಾಸ 42 ಕಿಲೋಮೀಟರ್ಗಳಷ್ಟಾಗಿರ್ತಾ ಇದೆ. ಇಂಥ ಒಂದು ವ್ಯತ್ಯಾಸಕ್ಕೆ ಮುಖ್ಯವಾದಂಥ ಕಾರಣ ಏನಂತಂದರೆ, ಭೂಮಿಯ ಸ್ಪಷ್ಟವಾಗಿರ್ತಕ್ಕಂಥ ಆಕಾರ, ಭೂಮಿಯಾಕಾರ ಅಥವಾ ಲಘುಗೋಳಕಲ್ಪದ ಆಕಾರವೇ ಈ ಒಂದು ಸುತ್ತಳತೆ ಮತ್ತು ವ್ಯಾಸದಲ್ಲಿನ ವ್ಯತ್ಯಾಸಕ್ಕೆ ಮುಖ್ಯವಾದಂಥ ಕಾರಣ ಆಗಿರ್ತಾ ಇದೆ. ಸೌರವ್ಯೂಹಗಳಲ್ಲಿರ್ತಕ್ಕಂಥ ಗ್ರಹಗಳ ಗಾತ್ರದ ಪ್ರಕಾರ ಭೂಮಿಯು 5ನೇ ದೊಡ್ಡದಾದಂಥ ಗ್ರಹ ಅನ್ನುವಂಥ ಮಾತನ್ನು ನಾವು ಮೊದಲಿನ ಅವಧಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಹಾಗಾದರೆ ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತಾರ ಎಷ್ಟು ಅನ್ನೋದನ್ನು ನಾವು ನೋಡೋದಾದರೆ, ಇದು 510 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವನ್ನು ಹೊಂದಿರ್ತಾ ಇದೆ. ಈ 510 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರತಕ್ಕಂಥ ಪೃಥ್ವಿಯ ಒಟ್ಟು ಗಾತ್ರದಲ್ಲಿ ಬಹುಪಾಲು ಜಲಭಾಗ ಮತ್ತು ಕಡಿಮೆ ಭಾಗವು ಭೂಭಾಗದಿಂದ ಕೂಡಿರ್ತಕ್ಕಂಥದ್ದು ಇಲ್ಲೇ ಕಂಡುಬರ್ತಾ ಇದೆ. ಹಾಗಾದರೆ ಈ ಭೂಮಿ ಮೇಲೆ ಆವರಿಸಿಕೊಂಡಿರ್ತಕ್ಕಂಥ ಜಲಭಾಗ ಮತ್ತು ಭೂಭಾಗದ ಒಂದು ಅನುಪಾತವನ್ನು ನಾವು ನೋಡೋದಾದರೆ 1:2.43 ಆಗಿರ್ತಾ ಇದೆ. ಅಂದರೆ ಇದರ ಅರ್ಥ
ಈ ಭೂಮಿ ಮೇಲೆ ಆವರಿಸಿಕೊಂಡಿರ್ತಕ್ಕಂಥ ಒಟ್ಟು ಜಲಭಾಗದ ಪ್ರತಿಶತ ಕ್ಷೇತ್ರ 71% ಇದ್ದು, ಭೂಭಾಗದಿಂದ ಆವೃತಗೊಂಡಿರ್ತಕ್ಕಂಥ ಕ್ಷೇತ್ರ 29% ಇಲ್ಲಿ ಕಂಡು ಬರ್ತಾ ಇದೆ. ಇದನ್ನೇ ನಾವು ಒಟ್ಟಾರೆಯಾಗಿ ಅದರ ವಿಸ್ತಾರಕ್ಕೆ ನಾವು ಬದಲಾಯಿಸಿದರೆ ಈ ಭೂಮಿ ಮೇಲೆ ಒಟ್ಟು ವಿಸ್ತಾರದಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ದಷ್ಟು ಜಲಭಾಗ, 149 ದಶಲಕ್ಷ ಚದರ ಕಿಲೋಮೀಟರ್ದಷ್ಟು ಭೂಭಾಗವು ಆವರಿಸಲ್ಪಟ್ಟಿರ್ತಾ ಇದೆ. ಈ ರೀತಿಯಾಗಿ ಈ ಭೂಮಿಯ ಒಂದು ಗಾತ್ರವನ್ನು ನಾವು ನೋಡಿದರೆ ಈ ಭೂಮಿ ಜಲಭಾಗ ಮತ್ತು ಭೂಭಾಗಗಳಿಂದ ಆವರಿಸಲ್ಪಟ್ಟಿದ್ದು ಸುಮಾರು 510 ದಶಲಕ್ಷ ಚದರ ಕಿಲೋಮೀಟರ್ದಷ್ಟು ವಿಸ್ತಾರವಾದಂಥ ಒಂದು ನೆಲೆಯನ್ನು ಹೊಂದಿರ್ತಾ ಇದೆ. ವಿದ್ಯಾರ್ಥಿಗಳೇ, ಭೂಮಿಯ ಗಾತ್ರದ ನಂತರ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ ವಿಧಾನ ಹೇಗಿದೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಭೂಮಿಯ ಮೇಲ್ಮೈ ಭೂಭಾಗ ಮತ್ತು ಜಲಭಾಗಗಳಿಂದ ನಿರ್ಮಿತವಾಗಿದೆ ಅನ್ನುವಂಥ ಸಂಗತಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದಾಗಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ದೊಡ್ಡದಾದಂಥ ಭೂಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರವನ್ನು ಭೂಖಂಡಗಳು ಎಂದು ಕರೆಯಲಾಗ್ತಾ ಇದೆ. ಅದೇ ರೀತಿಯಾಗಿ ಭೂಭಾಗದ ಮೇಲೆ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಆವರಿಸಿಕೊಂಡಿರ್ತಕ್ಕಂಥ ಈ ಜಲಭಾಗಗಳನ್ನು ಮಹಾಸಾಗರಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇದೆ. ಈ ರೀತಿಯಾಗಿ ಪ್ರಪಂಚಾದ್ಯಂತ ಭೂಖಂಡ ಮತ್ತು ಸಾಗರಗಳು ಹಂಚಿಕೆಯಾಗಿದ್ದು, ಈ ಭೂಖಂಡ ಮತ್ತು ಜಲಭಾಗದ ಹಂಚಿಕೆಯಲ್ಲಿ ತುಂಬ ವ್ಯತ್ಯಾಸ ಕಂಡುಬರ್ತಾ ಇದೆ. ಈ ಒಟ್ಟಾರೆಯಾಗಿ ಭೂಗೋಳದ ಮೇಲೆ ಹಂಚಿಕೆಯಾಗಿರ್ತಕ್ಕಂಥ ಭೂಖಂಡ ಮತ್ತು ಜಲಭಾಗಗಳು ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಹಂಚಿಕೆಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಉತ್ತರ ಭಾಗವು ಹೆಚ್ಚು ಭೂರಾಶಿಗಳಿಂದ ಕೂಡಿರ್ತಕ್ಕಂಥ ಭಾಗವಾಗಿರ್ತಾ ಇದೆ. ಈ ಭೂಗೋಳದ ದಕ್ಷಿಣದ ಭಾಗವು ಹೆಚ್ಚು ಜಲರಾಶಿಯಿಂದ ಕೂಡಿರ್ತಕ್ಕಂಥ ಭಾಗವಾಗಿರ್ತಾ ಇದೆ. ಹೀಗಿರೋದ್ರಿಂದ ಈ ಭೂಮಿಯ ಮೇಲ್ಮೈ ಮೇಲೆ ಭೂಖಂಡ ಮತ್ತು ಜಲಭಾಗದ ಹಂಚಿಕೆಯ ಒಂದು ನೆಲೆಗಳನ್ನು ಆಧರಿಸಿ ಈ ಉತ್ತರ ಮತ್ತು ದಕ್ಷಿಣ ಗೋಲಾರ್ಧಗಳನ್ನು ತುಂಬ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಕರೆಯಲ್ಪಡ್ತಕ್ಕಂಥದ್ದು. ಹಾಗಾದರೆ ಈ ಉತ್ತರ ಭಾಗದಲ್ಲಿ ಹೆಚ್ಚು ಭೂಖಂಡಗಳ ಒಂದು ಹಂಚಿಕೆಯನ್ನು ಹೊಂದಿರತಕ್ಕಂಥ ಒಂದು ಹಿನ್ನೆಲೆಯಿಂದಾಗಿ ಉತ್ತರ ಗೋಲಾರ್ಧವನ್ನು ಭೂಗೋಲಾರ್ಧ ಎಂದು ಕರೆಯಲ್ಪಟ್ಟರೆ, ದಕ್ಷಿಣ ಗೋಲಾರ್ಧವು ಹೆಚ್ಚು ಜಲರಾಶಿಯಿಂದ ಆವೃತವಾಗಿರ್ತಕ್ಕಂಥ ಒಂದು ನೆಲೆಯನ್ನು ಅದು ಹೊಂದಿರೋದ್ರಿಂದ ಅದನ್ನು ಜಲಗೋಲಾರ್ಧ ಎಂದು ಕರೆಯಲಾಗ್ತಾ ಇದೆ. ಹೀಗಾಗಿ ಈ ಭೂಗೋಲಾರ್ಧ ಮತ್ತು ಜಲಗೋಲಾರ್ಧದ ಒಂದು ಗಾತ್ರವನ್ನು ನಾವು ನೋಡೋದಾದರೆ, ಈ ಭೂಪ್ರದೇಶದ ಒಟ್ಟು ಕ್ಷೇತ್ರದಲ್ಲಿ ಅಂದರೆ ಉತ್ತರ ಗೋಲಾರ್ಧದಲ್ಲಿ 60% ಕ್ಷೇತ್ರ ಭೂಭಾಗದಿಂದ ಕೂಡಿದ್ದು, ಉಳಿದಂತೆ 40% ಕ್ಷೇತ್ರ ಜಲಭಾಗದಿಂದ ಕೂಡಿರ್ತಾ ಇದೆ. ಈ ಭೂಭಾಗಕ್ಕಿಂತ ಜಲಭಾಗವು ಕಡಿಮೆಯಾಗಿ ಉತ್ತರ ಗೋಲಾರ್ಧದಲ್ಲಿ ಅದು ಕಂಡುಬರೋದರಿಂದ ಉತ್ತರ ಗೋಲಾರ್ಧವನ್ನು ಭೂಗೋಲಾರ್ಧ ಅಂತ ಇಲ್ಲೇ ಅರ್ಥೈಸಲಾಗಿತ್ತು. ಅದೇ ರೀತಿಯಾಗಿ ದಕ್ಷಿಣ ಗೋಲಾರ್ಧವು ಅದರ ಒಟ್ಟು ಕ್ಷೇತ್ರದಲ್ಲಿ 81% ಕ್ಷೇತ್ರ ಜಲಭಾಗದಿಂದ ಕೂಡಿದರೆ 19% ಕ್ಷೇತ್ರ ಭೂಭಾಗದಿಂದ ಅದು ಆವರಿಸಲ್ಪಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ದಕ್ಷಿಣ ಗೋಲಾರ್ಧದಲ್ಲಿ ಕಂಡುಬರ್ತಕ್ಕಂಥ ಅಧಿಕ ಜಲಾವೃತ ಒಂದು ಭಾಗವಾಗಿರ್ತಕ್ಕಂಥದ್ದನ್ನು ಜಲಗೋಲಾರ್ಧ ಅಂತ ಏನು ಕರೆಯಲಾಗಿತ್ತು, ಈ ಒಂದು ಹಿನ್ನೆಲೆಗೆ ಅದು ಪುಷ್ಟಿಯನ್ನು ಅದು ನೀಡ್ತಾ ಇದೆ. ಹೀಗೆ ಭೂಮಿ ಮೇಲಿನ ಭೂಭಾಗ ಮತ್ತು ಜಲಭಾಗಗಳ ಒಂದು ಹಂಚಿಕೆ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ ಅದು ಯಾವ ರೀತಿಯಲ್ಲಿ ಅದು ಕಂಡುಬರ್ತಾ ಇದೆ ಅನ್ನೋದನ್ನು ಇಲ್ಲೇ ನಾವು ತಿಳಿಯೋಣ. ಪ್ರತಿಪಾದ ಸಮತೋಲನ ಸ್ಥಿತಿಯಲ್ಲಿ ಈ ಭೂಮಿ ಮತ್ತು ಜಲಭಾಗದ ಹಂಚಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ತದ್ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಭೂಮಿ ಮತ್ತು ಜಲಭಾಗದ ಹಂಚಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ, ಉತ್ತರ ಗೋಲಾರ್ಧವು ಹೆಚ್ಚು ಭೂಭಾಗವನ್ನು ಹೊಂದಿದರೆ ದಕ್ಷಿಣ ಗೋಲಾರ್ಧವು ಹೆಚ್ಚು ಜಲರಾಶಿಯನ್ನು ಹೊಂದಿರ್ತಾ ಇದೆ. ಎಲ್ಲಿ ಭೂಭಾಗ ಹಂಚಿಕೆ ಆಗಿರ್ತಾ ಇದೆ ಅದರ ವಿರುದ್ಧ ಜಲರಾಶಿಯ ಒಂದು ಹಂಚಿಕೆಯನ್ನು ಈ ಭೂಗೋಳದ ಮೇಲೆ ಇವತ್ತಿನ ದಿವಸ ನಾವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇಂಥ ಒಂದು ವ್ಯವಸ್ಥೆಯಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಭೂಮಿ ಮತ್ತು ಜಲಭಾಗದ ಹಂಚಿಕೆಯನ್ನು ಪ್ರತಿಪಾದ ಸಮತೋಲನ ವ್ಯವಸ್ಥೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಕರೆಯಲಾಗ್ತದೆ. ಆಂಟಿಪೋಡಲ್ ಬ್ಯಾಲೆನ್ಸ್ ಅನ್ನುವಂಥ ರೀತಿಯಲ್ಲಿ ಅದನ್ನು ಹೆಸರಿಸಲಾಗ್ತಾ ಇದೆ. ಹೀಗೆ ಈ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ನಾವು ನೋಡಿದರೆ, ಉತ್ತರ ಗೋಲಾರ್ಧವು ಧ್ರುವ ಭಾಗ ಜಲರಾಶಿಯಿಂದ ಕೂಡಿದ್ದು, ದಕ್ಷಿಣದ ಗೋಲಾರ್ಧದ ದಕ್ಷಿಣ ಧ್ರುವ ಭಾಗವು
ಭೂಖಂಡದಿಂದ ಅದು ಆವೃತಗೊಂಡಿರುತ್ತಾ ಇದೆ. ಹೀಗಾಗಿ ಜಲಭಾಗದ ವಿರುದ್ಧ ಭೂಭಾಗ ಅಥವಾ ಭೂಭಾಗದ ವಿರುದ್ಧ ಜಲಭಾಗದ ಹಂಚಿಕೆಯ ಒಂದು ವ್ಯವಸ್ಥೆಯನ್ನು ಇವತ್ತು ಭೂಗೋಳದ ಮೇಲೆ ಭೂ ಮತ್ತು ಜಲಭಾಗಗಳ ಒಂದು ಹಂಚಿಕೆಯ ಒಂದು ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಕಾಣಬಹುದು. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಆಂಟಿಪೋಡಲ್ ಬ್ಯಾಲೆನ್ಸ್ ಅಥವಾ ಆಂಟಿಪೋಡಲ್ ಅರೇಂಜ್ಮೆಂಟ್ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬೇಕಾಗ್ತದೆ. ಅದನ್ನೇ ಪ್ರತಿಪಾದ ವ್ಯವಸ್ಥೆಯಲ್ಲಿ ಈ ಭೂಮಿ ಮತ್ತು ಜಲಭಾಗದ ಹಂಚಿಕೆಯನ್ನು ಭೂಖಂಡಗಳ ಮೇಲೆ ಭೂಭಾಗದ ಮೇಲೆ ನಾವು ಕಾಣಬಹುದು. ಹಾಗಾದರೆ ಈ ಭೂಭಾಗದ ಸರಾಸರಿ ಎತ್ತರ ಮಟ್ಟ ಎಷ್ಟಿದೆ ಅನ್ನೋದನ್ನು ನಾವು ನೋಡೋದಾದರೆ ಇದರ ಸರಾಸರಿ ಎತ್ತರ ಮಟ್ಟ 900 ಮೀಟರ್ಗಳಷ್ಟು ಇಲ್ಲೇ ಇದೆ. ಅದೇ ರೀತಿಯಾಗಿ ಸಾಗರದ ಸರಾಸರಿ ಆಳ 3800 ಮೀಟರ್ಗಳಷ್ಟು ಆಳವನ್ನು ಅದು ಸೂಚಿಸ್ತಕ್ಕಂಥದ್ದು. ಹೀಗೆ ಸರಾಸರಿ ಆಳವನ್ನು ಹೊಂದಿರತಕ್ಕಂಥ ಈ ಪ್ರಪಂಚದ ಈ ಭೂಪ್ರದೇಶಗಳ ಬಗ್ಗೆ ಭೂಖಂಡಗಳ ಬಗ್ಗೆ ನಾವು ಇಲ್ಲೇ ತಿಳಿಯೋಣ. ಪ್ರಪಂಚದಲ್ಲಿ 7 ಭೂಖಂಡಗಳನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೇವೆ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಕ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಭೂಖಂಡಗಳು. ಇದರಲ್ಲಿ ಆಫ್ರಿಕಾವು ಅತ್ಯಂತ ಹಳೆಯ ಭೂಖಂಡ ಅನ್ನುವಂಥ ಮಾತಿನಲ್ಲಿ ತಿಳಿಸಲಾಗ್ತಾ ಇದೆ. ಇದು 4 ದಿಕ್ಕುಗಳಲ್ಲಿ ಹರಡಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ಬೋದು. ಏಷ್ಯಾ ಖಂಡವು ಬಹು ದೊಡ್ಡದಾಗಿರ್ತಕ್ಕಂಥ ಭೂಖಂಡ ಅಂತ ಇಲ್ಲೇ ಹೆಸರಿಸಲಾಗಿರ್ತಾ ಇದೆ. ವಿಸ್ತಾರವಾಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶ, ಪ್ರಪಂಚದಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಭೂಖಂಡ ಯಾವುದಾದ್ರೂ ಇದ್ದರೆ ಅದು ಏಷ್ಯಾ ಖಂಡ. ಹೀಗೆ ಅಂಟಾರ್ಕ್ಟಿಕಾ ಭೂಖಂಡವು ಪೂರ್ಣವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ನೆಲೆಸಿದ್ದು ಇದು ಹಿಮದಿಂದ ಆವೃತವಾಗಿರ್ತಕ್ಕಂಥ ಒಂದು ಭೂಖಂಡವಾಗಿ ಇಲ್ಲೇ ಗುರುತಿಸಲ್ಪಟ್ಟಿರ್ತಾ ಇದೆ. ಇದನ್ನು ನಾವು ಹಿಮಾವೃತ ಭೂಖಂಡ ಅಂತಕ್ಕಂಥ ರೀತಿಯಲ್ಲಿ ಅಥವಾ ದಕ್ಷಿಣ ಖಂಡ ಅನ್ನುವಂಥ ರೀತಿಯಲ್ಲಿ ಅಥವಾ ಹಿಮದಿಂದ ಆವೃತವಾಗಿರ್ತಕ್ಕಂಥ ಬಿಳಿಯ ಖಂಡ ಎಂಬ ಹೆಸರಿನಿಂದಲೂ ಕೂಡ ಇದನ್ನು ಕರೆಯುವ ವಾಡಿಕೆಯಲ್ಲಿ ನಾವು ಇದನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಈ ಭೂಮಿ ಮೇಲೆ ಅತ್ಯಂತ ಎತ್ತರ ಮಟ್ಟವನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಆಳವನ್ನು ಹೊಂದಿರತಕ್ಕಂಥ ತಗ್ಗು ಪ್ರದೇಶಗಳನ್ನು ಇವತ್ತಿನ ದಿವಸ ನಾವು ನೋಡೋದಾದರೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರ ಮಟ್ಟವನ್ನು ಹೊಂದಿರತಕ್ಕಂಥ ಒಂದು ಭಾಗ ಯಾವುದಾದ್ರೂ ಇದ್ದರೆ ಅದು ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು. ಇದು ನೇಪಾಳ ಹಿಮಾಲಯದಲ್ಲಿ ಇರುವಂಥ ಒಂದು ಪರ್ವತವಾಗಿದ್ದು ಇದರ ಪರ್ವತ ಶಿಖರ ಸಮುದ್ರ ಮಟ್ಟದಿಂದ ಸುಮಾರು 8850 ಮೀಟರ್ ಎತ್ತರ ಮಟ್ಟವನ್ನು ಹೊಂದಿರ್ತಾ ಇದೆ. ಇಂಥ ಎತ್ತರ ಮಟ್ಟವನ್ನು ಹೊಂದಿರತಕ್ಕಂಥ ಮೌಂಟ್ ಎವರೆಸ್ಟ್ ಶಿಖರ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಶಿಖರವಾಗಿ ಎತ್ತರದ ಒಂದು ಭೂಭಾಗವಾಗಿ ಇಲ್ಲಿ ಗುರುತಿಸಲಾಗ್ತಾ ಇದೆ. ಭೂಮಿ ಮೇಲಿನ ಅತ್ಯಂತ ತಗ್ಗಾದಂಥ ಒಂದು ಭಾಗ ಇಲ್ಲೇ ಇದ್ದು ಅದು ಮೃತ ಸಮುದ್ರ ಅನ್ನುವಂಥದ್ದು. ಸಮುದ್ರ ಮಟ್ಟದಿಂದ 400 ಮೀಟರ್ ಆಳವನ್ನು ಅದು ಹೊಂದಿರ್ತಾ ಇದೆ. ಇದು ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಒಂದು ಅತ್ಯಂತ ಆಳ ಪ್ರದೇಶವಾಗಿ ಇಲ್ಲೇ ಗುರುತಿಸಲ್ಪಡ್ತಾ ಇದೆ. ಈ ರೀತಿಯಾಗಿ ಇವತ್ತ ಈ ಭೂಮಿಯ ಗಾತ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತಿಳಿಯಬಹುದು. ಭೂಮಿಯ ಮೇಲ್ಮೈಯು ಸಾಗರಗಳು, ಸಮುದ್ರಗಳು, ಕೊಲ್ಲಿ, ಕಾರೆಗಳು, ಸರೋವರಗಳು ಮುಂತಾದ ಜಲರಾಶಿಗಳಿಂದ ಇದು ಕೂಡಿರ್ತಾ ಇದೆ. ಇವುಗಳನ್ನೇ ಜಲರಾಶಿಯ ಸ್ವರೂಪಗಳು ಅನ್ನುವಂಥ ರೀತಿಯಲ್ಲಿ ಕೂಡ ನಾವು ಇದನ್ನು ತಿಳಿಯಬಹುದು. ಇಲ್ಲಿ ಜಲರಾಶಿ ಸಾಗರಗಳ ರೂಪದಲ್ಲಿ, ಸಮುದ್ರಗಳ ರೀತಿಯಲ್ಲಿ, ಕೊಲ್ಲಿ ಮತ್ತು ಕಾರೆಗಳ ರೀತಿಯಲ್ಲಿ, ಸರೋವರಗಳ ರೀತಿಯಲ್ಲಿ ಇವತ್ತು ಹಂಚಿಕೆಯಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ಜಲರಾಶಿಯಲ್ಲಿ ಗುರುತಿಸಲಾಗ್ತಾ ಇದೆ. ಪ್ರಪಂಚದಲ್ಲಿ ಒಟ್ಟು 4 ಪ್ರಮುಖ ಸಾಗರಗಳನ್ನು ಇಲ್ಲೇ ನಾವು ಗುರುತಿಸ್ಬೋದು. ಅವುಗಳಲ್ಲಿ ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ಅಥವಾ ಶಾಂತ ಸಾಗರ ಎಂದು ಕರೆಯಲ್ಪಡುವಂಥದ್ದು ಇದು ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಸಾಗರದ ಒಂದು ಭಾಗವಾಗಿರ್ತಾ ಇದೆ. ಮತ್ತೊಂದು ಅಟ್ಲಾಂಟಿಕ್ ಸಾಗರ ಅಂತಕ್ಕಂಥದ್ದು, ಮೂರನೇದು ಹಿಂದೂ ಮಹಾಸಾಗರ, ನಾಲ್ಕನೇದು ಆರ್ಕ್ಟಿಕ್ ಸಾಗರ ಎಂಬುದು. ಈ ಮಹಾಸಾಗರ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಮತ್ತು ಆಳವಾಗಿರ್ತಕ್ಕಂಥ ಸಾಗರವಾಗಿರ್ತಾ ಇದೆ. ಅಟ್ಲಾಂಟಿಕ್ ಸಾಗರವು ಹೆಚ್ಚು ಜಲ ಸಾರಿಗೆಗೆ ಪೂರಕವಾಗಿರ್ತಕ್ಕಂಥ ಮತ್ತು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸಾರಿಗೆಯ ಒಂದು ಸಾಗರವಾಗಿದೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಅತಿ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಒಂದು ಸಾಗರ ಅಂತಂದರೆ ಅಟ್ಲಾಂಟಿಕ್ ಸಾಗರ. ಹಿಂದೂ ಮಹಾಸಾಗರವು ಭಾರತ ದೇಶದ ಹೆಸರನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಸಾಗರವಾಗಿಯೇ ಗುರುತಿಸಲಾಗ್ತದೆ. ವಿದ್ಯಾರ್ಥಿಗಳೇ, ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಾಗರಕ್ಕೆ ಒಂದು ದೇಶದ ಹಿನ್ನೆಲೆಗೆ ಅನುಸಾರವಾಗಿ ಕರೆಯಲ್ಪಡ್ತಕ್ಕಂಥದ್ದು ಇದ್ದರೆ ಅದು ಏಕೈಕ ಹಿಂದೂ ಮಹಾಸಾಗರ ಅಂತಕ್ಕಂಥ ಹಿಂದೂಗಳ ಒಂದು ನೆಲೆಯಾಗಿರ್ತಕ್ಕಂಥ ಭಾರತ. ಆ ಕಾರಣದಿಂದಾಗಿ ಈ ಭಾರತದ ಒಂದು ಪೂರ್ವ ಮತ್ತು ಪಶ್ಚಿಮದ ಒಂದು ಮೇರೆಗೆ ಹೊಂದಿಕೊಂಡು ದಕ್ಷಿಣ ಕಡೆಗೆ ವಿಸ್ತರಿಸಿಕೊಂಡಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಈ ಸಾಗರಿಕ ಭಾಗವಾಗಿರ್ತಕ್ಕಂಥ ಹಿಂದೂ ಮಹಾಸಾಗರವನ್ನು ಇಲ್ಲಿ ನಾವು ಒಂದು ಹಿಂದೂ ದೇಶದ ಹೆಸರಿನಿಂದ ಅದನ್ನು ನಾವು ಕರಿತಾ ಇದ್ದೇವೆ. ಇದು ಉತ್ತರದಲ್ಲಿ ಭೂಭಾಗಗಳಿಂದ
ಆವರಿಸಲ್ಪಟ್ಟಿರ್ತಕ್ಕಂಥದ್ದು. ಮತ್ತೊಂದು ಆರ್ಕ್ಟಿಕ್ ಸಾಗರ. ಇದು ಚಿಕ್ಕದಾದಂಥ ಮತ್ತು ಕಡಿಮೆ ಆಳವಾಗಿರ್ತಕ್ಕಂಥ ಸಾಗರ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಗುರುತಿಸಲಾಗಿದೆ. ಎಲ್ಲ ದಿಕ್ಕುಗಳಲ್ಲೂ ಭೂಭಾಗ ಆವರಿಸಿರ್ತಕ್ಕಂಥದ್ದು. ಪ್ರಪಂಚದ ಎಲ್ಲ ಸಾಗರಗಳು ಫರ್ಡಿನಾಂಡ್ ಮೆಗಲ್ರವರಿಂದ ಹೆಸರಿಸಲ್ಪಟ್ಟಿರ್ತಕ್ಕಂಥದ್ದು. ಪೆಸಿಫಿಕ್ ಸಾಗರದ ಫಿಲಿಪೈನ್ ದ್ವೀಪಗಳ ಬಳಿ ಇರುವಂಥ ಮರಿಯಾನಾ ತಗ್ಗು ಏನಿದೆ ಅದನ್ನು ಚಾಲೆಂಜರ್ ತಗ್ಗು ಅಂತಲೂ ಕೂಡ ಕರೆಯಲಾಗ್ತದೆ. ಇದು ಜಗತ್ತಿನಲ್ಲಿಯೇ ಅತ್ಯಂತ ಆಳವಾಗಿರ್ತಕ್ಕಂಥ ಸಾಗರದ ತಗ್ಗು ಭಾಗ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಈ ಸಾಗರಿಕ ಒಂದು ಹಿನ್ನೆಲೆಯ ಪ್ರದೇಶಗಳನ್ನು ಹೊಂದಿರತಕ್ಕಂಥ ಒಂದು ಮಾಹಿತಿಯನ್ನು, ಅದರ ಸ್ವರೂಪ, ಪ್ರಮುಖ ಸಾಗರಗಳು ಮತ್ತು ಸಾಗರದ ಒಂದು ವಿನ್ಯಾಸದ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕುರಿತು ಇಲ್ಲೇ ನಾವು ಚರ್ಚಿಸಿದ್ದು ಉಂಟು. ವಿದ್ಯಾರ್ಥಿಗಳೇ, ಇವತ್ತು ಈ ಭೂಮಿಯ ಗಾತ್ರ ಮತ್ತು ಭೂಮಿ ಮೇಲೆ ಇರತಕ್ಕಂಥ ಜಲಭಾಗದ ಮತ್ತು ಭೂಭಾಗದ ಹಂಚಿಕೆಯ ಒಂದು ವ್ಯವಸ್ಥೆಯನ್ನು ಕುರಿತು ಚರ್ಚಿಸಲಾಯಿತು. ಮುಂದಿನ ಅವಧಿಯಲ್ಲಿ ಭೂಮಿಯ ಚಲನೆಗಳನ್ನು ಕುರಿತು ಚರ್ಚಿಸೋಣ.